ಹಾಯ್ ಎಲ್ಲರಿಗೂ ನಮಸ್ಕಾರ ಗುರು. ಇದು ನಮ್ಮ ಶೋರೂಮಿನ ಪಾರ್ಟ್ 2 ವಿಡಿಯೋ. ಹಿಂದೆ ಲೈನರ್ಗಳು ಬಿಚ್ಚಿದ್ದು ಎಲ್ಲ ಬಿಸ್ಕೆಟ್ ಆದಂಗೆ ಆಗ್ಬಿಟ್ಟು ಲೈನರ್ಗಳು ಬಿಚ್ಚಂಗೆ ಇಲ್ಲ, ಎಲ್ಲ ಕೈಗೆ ಬರ್ತಿದ್ದಾವೆ. ಫುಲ್ಲು ಲೈನರ್ಗಳೆಲ್ಲ ಫುಲ್ಲು ಹಾಳಾಗಿದ್ದಾವೆ. ಈ ವೀಲಲ್ಲೂ ಅಷ್ಟೇ ಫುಲ್ ಎಲ್ಲ ವೀಲ್ಗಳಿಗೆ ಲೈನರ್ಗಳೆಲ್ಲ ಹೋಗಿ ಎಲ್ಲ ಕಟ್ಟಾಗ್ಬಿಟ್ಟಿದ್ದಾವೆ. ಇನ್ನೊಂದು 2 ದಿನ ಓಡಿಸಿದೆ ಡ್ರಮ್ ಎಲ್ಲ ಹಾಳಾಗ್ಬಿಟ್ಟಿರೋದು. ಎಲ್ಲ ಕಂಪ್ಲೀಟ್ ಆಗಿತ್ತು. ಫ್ರಂಟ್ ವೀಲ್ದು ಇತ್ತು, ಫ್ರಂಟ್ ವೀಲ್ ಬಿಚ್ತಾ ಇದ್ದಾರೆ ಈಗ ನಮ್ಮ ಮೆಕ್ಯಾನಿಕ್ಕು. ವೀಲೆಲ್ಲ ಬಿಚ್ಚಿದಾಯಿತು, ಬ್ರೇಕರ್ ಲೂಸ್ ಮಾಡ್ಕೊಂಡು ಡ್ರಮ್ ತೆಗಿತಿದ್ದಾರೆ ಈಗ. ಡ್ರಮ್ ಅಂತೂ ತೆಗೆದೋ ಬ್ರೋ, ಸಾಕತ್ತಾಗಿತ್ತು. ಲೈನರ್ ಅಂತೂ ಲೈನರೇ ಇಲ್ಲ, ಎಲ್ಲ ಫ್ಲಾಟ್ ಆಗ್ಬಿಟ್ಟಿತ್ತು. ನಮಗಂತೂ ನೋಡಿ ಶಾಕ್ ಆಗ್ಬಿಡ್ತು. ಬೇರೆ ಸಿಕ್ಕಾಬಿಡ ಲೇಟ್ ಆಗ್ಬಿಟ್ಟಿತ್ತು ನಮಗಂತೂ. ಹುಡುಗನಿಗೆ ಹೇಳಿದ, ಅವನು ಸ್ವಲ್ಪ ಫಾಸ್ಟಾಗಿ ಮಾಡ್ತಿದ್ದ ಪಾಪ ಹೆಲ್ಪರು. ಟೈಮ್ ಅಂತೂ ಸಿಕ್ಕಾಬಿಟ್ಟು ಆಗ್ಬಿಟ್ಟಿದೆ. ನನಗೂ ನೋಡೋದು ಲೇಟ್ ಆಗ್ತೈತೆ, ಹೇಳಿ ನಾನು ಸ್ವಲ್ಪ ಸ್ಪೀಡಾಗಿ ಮಾಡೋಕ್ಕೆ ಇಲ್ಲಿ ನಾನು ಪೆಂಡಿಂಗ್ ಇತ್ತು ಅಷ್ಟೆಲ್ಲ ಅದು ಫಿಟ್ ಮಾಡ್ಕೊಂಡ. ಇಲ್ಲಿ ಫ್ರಂಟ್ ವೀಲಿಂದ ರೆಡಿ ಆಯಿತು. ಬ್ರೇಕ್ ಹಾಕಿ ಅವನು ಡ್ರಮ್ ಹಾಕ್ತಾ ಹುಡುಗನಿಗೂ ಹಿಡಿದೆ. ಅವನು ಫಾಸ್ಟಾಗಿ ಮಾಡ್ತೀನಿ. ಟೈಮ್ ಅಂತೂ ಸಿಕ್ಕಾಬಟ್ಟೆ ಆಗ್ಬಿಟ್ಟೈತೆ, ನನಗೆ ಸಿಕ್ಕಾಬಿಟ್ಟೆ ಲೇಟ್ ಆಗ್ಬಿಟ್ಟೈತೆ. ಇವತ್ತಂತೂ ಬೇಜಾರಾಗ್ಬಿಟ್ಟೈತೆ. ಅಲ್ಲಿ ಫೈನಲಿಗೆ ನಮ್ಮ ಗಾಡಿ ಕೆಲಸ ಮುಗೀತು. ಬಿಲ್ಲೊಂದು ಆಗಬೇಕು. ವೆಯ್ಟ್ ಅಂತೂ ಸಖತ್ತಾಗಿ ಹಾಕಿದ್ರೆ ಗುರು. 6 ಸೆಟ್ ಲೈನರ್ಗೆ ಹೆಚ್ಚು ಕಡೆ 30,000 ರೂಪಾಯಿ ಬಿಲ್ಲು ಶೋರೂಮ್. ಬಿಲ್ಲೆಲ್ಲ ಕಟ್ಟೋ ಅಷ್ಟರಲ್ಲಿ 8 ಗಂಟೆ ಆಯ್ತದೆ ಗುರು. ಫುಲ್ ಲೇಟ್ ಆಗ್ಬಿಟ್ಟಿತ್ತು. ಮತ್ತೆ ಹೊಸ ಸಿಗ್ತೀನಿ.